ಹಾಯ್ ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಪುಟ್ಟ ಹಳ್ಳಿ, ಕೊಪ್ಪಳದ ಹತ್ರ ಪುಟ್ಟ ಹಳ್ಳಿ. ಈಗಿನ ಕಾಲದಲ್ಲೂ ನೀರಿಗೆ ತುಂಬಾ ಕಷ್ಟಪಡ್ತಾರೆ. ಆ ಥರ ಒಂದು ಊರು ಇದೆಯಾ ಅಂತ ನೀವು ಅನ್ಕೋಬೋದು. ತಮ್ಲೈನಲ್ಲಿ ಕೂಡ ಈಗ ಹೇಳಿದ್ದೀನಿ ನಾನು, ನೀರಿನ ಬರ ಇರೋಂಥದ್ದು, ನೀರಿಗೆ ತುಂಬ ಕಷ್ಟಪಡೋದು, ನೀರು ಇರ್ದೇ ಇರೋವಾಗ ಹಳ್ಳಿ ಜೀವನ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿದೆ. ಪುಟ್ಟ ಅಮೌಂಟಲ್ಲಿ ಪುಟ್ಟದಾಗಿ ಮನೆ ಜೀವನ ನೋಡಿಕೊಂಡು ಇರೋ ಅಮೌಂಟನ್ನು ಸೇವ್ ಮಾಡ್ಕೊಳ್ಳೋದು. ಆಮೇಲೆ ಪುಟ್ಟ ಗಿಡಗಳನ್ನ ದುಡ್ಡು ಇಲ್ದೇ ಅಕ್ಕಪಕ್ಕ ಇರೋ ಗಿಡಗಳನ್ನ ಹಚ್ಕೊಳ್ಳೋದು. ಆಮೇಲೆ ಸಣ್ಣ ಪುಟ್ಟ ಅದನ್ನು ಸೇವ್ ಮಾಡ್ಕೊತೀನಿ ನಾನು ವಿಡಿಯೋದಲ್ಲಿ. ಇದನ್ನೆಲ್ಲ ನೋಡಬೇಕಂದ್ರೆ ಯಾರೆಲ್ಲ ಇದ್ದೀರಿ, ಯಾರೆಲ್ಲ ನನ್ನ ನ್ಯೂಸರಿ ವಿಡಿಯೋನೆಲ್ಲ ನೋಡ್ತಾ ಇದ್ದೀರಿ, ಸ್ವಲ್ಪ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ. ನೋಡಿ, ಒಂದು ವಾರ ಆಯಿತು ನೀರು ಬಂದಿಲ್ಲ, ಈಗ ಬಿಟ್ಟಿದ್ದಾರೆ. ಅದು ಹನಿ ಬರ್ತಾ ಇದೆ. ತುಂಬಾ ಸ್ನಾನ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ತುಂಬಾ ಕಷ್ಟ ಆಯಿತು ನಿನ್ನೆ. ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಕೆ ಇಟ್ಟಿದ್ದೀನಿ. ಬೆಳಗ್ಗೆ ಇವಾಗ 8 ಗಂಟೆ ಆಗಿದೆ. 2 ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, 1-2 ಟೊಮ್ಟೊಕಾಯಿ ಚಿಕ್ಕವು ನಮ್ಮ ಹೊಲದಲ್ಲೇ ಆಗಿರೋದು ಹರ್ಕೊಂಬಂದಿದ್ವಿ. ಜಾಳಾಗಿದೆ, ಕುರಿ ಎಲ್ಲ ಬಿಟ್ಟು ಮೇಯಿಸ್ಬಿಟ್ಟಿದ್ದಾರೆ. ಇವಾಗ ಎಣ್ಣೆಲ್ಲೇ ಅರಿಶಿನ, ಉಪ್ಪು ಅಷ್ಟೇ ಹಾಕ್ಕೊಂಡು ಎಣ್ಣೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ಆಯಿಲ್ ಭಾಳ ಹಾಕಲ್ಲ ನಾನು. ಅದೇ ಟೊಮೆಟೊಕಾಯ್ದು ಅದು ಇದು ರಸ ಬಿಟ್ಕೊಂಡಿದೆ. ಇವಾಗ ಆಲೂಗಡ್ಡೆ ಎಲ್ಲ ಕುದಿಸ್ಕೊಂಡಿದ್ದೀನಿ. 2 ವಿಜಿಲ್ ಹೊಡ್ಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಾಷ್ಟ ಮಾಡಲ್ಲ ನಾವು, ಕಡಿಮೆ. ಎದ್ದ ತಕ್ಷಣ ಜೋಳದ ರೊಟ್ಟಿ ಪಲ್ಯನೇ ಮಾಡೋದು. ಇವತ್ತು ರೊಟ್ಟಿ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸ್ವಲ್ಪ ಅರ್ಜೆಂಟ್ ಇತ್ತು. ಕಸ್ಟಮರ್ ವೆಡ್ಡಿಂಗ್ ಅನ್ನೋಸಡೆ ಬ್ಲೌಸ್ ಅಡ್ಮಿಟ್ ಕೊಡೋದಿತ್ತು. ಚಪಾತಿ ಪಲ್ಯ ಮಾಡಿದ್ದೀನಿ. ಯಾಕಂದರೆ ನಾವು ಉಣ್ಣಾಗ ಅಡುಗೆ ಮಾಡ್ಕೊಳಲ್ಲ. ಬೆಳಗ್ಗೆ ಮಾಡಿಟ್ಬಿಡ್ತೀವಿ, ಮತ್ತು ಒಮ್ಮೆಲೆ ರಾತ್ರಿ 6 ಗಂಟೆಗೆ, ಸಂಜೆ 6 ಗಂಟೆಗೆ ಮಾಡ್ತೀವಿ. ಇವಾಗ ಅದನ್ನು ಈರುಳ್ಳಿಯಲ್ಲೇ ಆಲೂಗಡ್ಡೆ ಈ ಥರ ಇದು ಮಾಡ್ಕೋಬೇಕು. ಇದನ್ನು ಬ್ಯಾಚುಲರ್ ಸಮೇತ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನೊಂದು ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ, ಯಾಕಂದರೆ ನನಗೆ ಗಟ್ಟಿ ಇಷ್ಟ ಆಗಲ್ಲ, ಗೊಜ್ಜು ಥರ ಇರಬೇಕು ನನಗೆ. ಇವತ್ತು ಚಪಾತಿ ಹಿಟ್ಟು ಮಾಡಿದ್ದೀನಿ ನೋಡಿ, ಅರ್ಧ ಲೋಟ ನೀರು ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಬರೀ ಆಲೂಗಡ್ಡೆ ತಿನ್ಬೋದು. ಇದು ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ತಿನ್ನೋಕ್ಕೆ ರಸ ಇದ್ದರೆ ಇನ್ನೊಂದೆರಡು ತುತ್ತು ಟೇಸ್ಟಾಗಿರುತ್ತೆ. ಇವತ್ತು ಚಪಾತಿ ನೋಡಿ, 1 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ನೀರು ಹಾಕಿ ಸ್ಮೂತಾಗಿ, ಗಟ್ಟಿನೂ ಬೇಡ ಪೂರ್ತಿ ಸ್ಮೂತು ಬೇಡ, ನಾರ್ಮಲಾಗಿ ಮೀಡಿಯಮಲ್ಲಿ ನಾದ್ಕೋಬೇಕು. 10 ನಿಮಿಷ ರೆಸ್ಟಿಗೆ ಬಿಟ್ಬಿಡಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹಿಂದಲ್ಲೇ ಮಾಡಬಾರ್ದು. ನಾನು ಗ್ಯಾಸ್ ಆನ್ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ 10 ನಿಮಿಷ ರೆಸ್ಟಿಗೆ ಬಿಟ್ಟು ನೆಂದಮೇಲೆ ಈ ಥರ ರೌಂಡ್ ಶೇಪ್ ಎಲ್ಲನೂ ಲಟ್ಟಿಸ್ಕೊಂಡ್ಬಿಡ್ತೀನಿ. ಅರ್ಧ ಸ್ವಲ್ಪ ಆಯಿಲ್ ಹಾಕ್ತೀನಿ, ಅರ್ಧ ಆಯಿಲ್ ಹಾಕೋದಿಲ್ಲ ಅದನ್ನ. ನೋಡಿ ಈ ಥರ ಮಾಡಿ, ಯಾಕಂದರೆ ಗ್ಯಾಸ್ ತುಂಬಾ ಸೇವ್ ಆಗುತ್ತೆ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಆಮೇಲೆ ಉಳ್ಳಿ ಕಟ್ಕೊಂಡು ಚಪಾತಿ ಮಾಡಿ ಅದ್ರ ಮೇಲೆ ಹಾಕೋಷ್ಟೊತ್ತಿಗೆ ಸುಮ್ಮನೆ ಒಂದು ದಿನದ ಅಡುಗೆ ಆಗೋಷ್ಟು ಗ್ಯಾಸ್ ವೇಸ್ಟ್ ಆಗಿಬಿಡುತ್ತೆ. ಇವಾಗ ಗ್ಯಾಸ್ ತುಂಬಾ ಕಾಸ್ಟ್ಲಿ ಇದೆ. ನಾವು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ಜಾಣತನದಿಂದ ಮಾಡಿದರೆ ಗಂಡ್ಮಕ್ಳಿಗೂ ಹೆಲ್ಪ್ ಆಗುತ್ತೆ. ಈ ಥರ ಒಂದು ಚಪಾತಿಗೆ ಆಯಿಲ್ ಹಾಕ್ಕೊಂಡು, ಅರ್ಧ ಚಪಾತಿಗೆ ಆಯಿಲ್ ಹಾಕೊಂಡ್ಬಿಡ್ಬೇಕು, ಇನ್ನೊಂದು ಅರ್ಧ ಚಪಾತಿ ಹಂಗೆ ಅದ್ರ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಒತ್ತಿ ಇಷ್ಟೆಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಬೇಗ ಅದು ಒಂದಿನ ಒಂದು ಸೈಡ್ ಬೆನ್ನಷ್ಟೊತ್ತಿಗೆ ಒಂದು ಚಪಾತಿ ರೆಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಜೋಳದ ರೊಟ್ಟಿನೂ ಹಿಂಗೆ, ಚಪಾತಿನೂ ಹಿಂಗೆ, ದೋಸೆನೂ ಹಿಂಗೆ, ಹಂಚು ಖಾಲಿನೇ ಬಿಡೋಲ್ಲ ನಾನು. ನೀವು ನಂಬ್ತಿರೋ ನಂಬಲ್ವೋ, ನೀವು 3 ತಿಂಗಳಿಗೆ ಇನ್ನೊಂದು 8-10 ದಿನ ಇರುತ್ತೆ. ಅಷ್ಟು ದಿನ ಗ್ಯಾಸ್ ಬಾಕಿ ಬರುತ್ತೆ. ನೀವು ಅನ್ಕೋಬೋದು, ಅಯ್ಯೋ ನಿಮ್ಮ ಮನೇಲಿ ಜನ ಇಲ್ಲ, ನಮ್ಮ ಮನೇಲಿ ಇದ್ದಾರೆ ಅಂತ. ನಮ್ಮ ಮನೇಲೂ ದೊಡ್ಡವರೇ ಇದ್ದಾರೆ, ಹೊಲ್ದ ಕೆಲಸ ಮಾಡೋರು, ಹಳ್ಳಿ ಜನ, ನಿಮಗೆ ಗೊತ್ತಲ್ವಾ. 8-10 ಚಪಾತಿ ತಿಂತಾರೆ. ಸಿಟಿಯಲ್ಲಿ 2-3 ಚಪಾತಿ ಆದರೆ ಸಾಕು. ಹಳ್ಳಿಯಲ್ಲಿ ಹಂಗಲ್ಲ, ಯಾಕಂದ್ರೆ ಕೆಲಸ ಪ್ರೆಷರ್ ತುಂಬ ಇರುತ್ತೆ, ಕೆಲಸ ವಜ್ಜೆ ಇರುತ್ತೆ. 7-8 ಚಪಾತಿ ತಿಂತಾರೆ. ಸಾಯಂಕಾಲ ಒಂದು 5-6 ಚಪಾತಿ, ಬೆಳಗ್ಗೆ ಒಂದು 6 ಚಪಾತಿ ತಿಂತಾರೆ, ದೊಡ್ಡವು. ನಮ್ಮದು ಅಡುಗೆ ವಜ್ಜೆ ಇರುತ್ತೆ. ಆದರೆ ನಾನು ಜಾಣತನದಿಂದ ಗ್ಯಾಸ್ ಸೇವ್ ಮಾಡ್ತೀನಿ. ನೋಡಿ, ಚಪಾತಿ ಆಯಿಲೆಲ್ಲ ಹಾಕಲ್ಲ ನಾನು, ಬರೀ ಒಣ ಹಿಟ್ಟೆಲ್ಲ ಲಟ್ಸೋದು ಜಾಸ್ತಿ. ಎಣ್ಣೆ ಕಡಿಮೆ ನಾನು ಅಡುಗೆಗಾಯಿತು, ಯಾವುದಕ್ಕಾಯಿತು. ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಲಾಸ್ಟಿಗೆ ಎಲ್ಲವೂ ಬಿಡಿಸ್ಕೊಂಡ್ಬಿಡ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯ, ಗಟ್ಟಿಬೇಳೆ ಪಲ್ಯ. ಒಂದು ದಿನಸ ಆದರೆ ಅಡುಗೆ ರುಚಿ ಅನಿಸಲ್ಲ. ನಾನು ಸೈಡ್ ಏನಾದರೂ ನೆನೆಸ್ಕೊಳಕ್ಕೆ ಮಾಡಿರ್ತೀನಿ. ಗಟ್ಟಿಬೇಳೆ ಪಲ್ಯ ಮಾಡಿದ್ದೀನಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ನಾವು ಹೊಲದಲ್ಲೇ ಬೆಳೆದಿರೋ ತೊಗರಿಬೇಳೆ ಇದು. ಅಡುಗೆ ರೆಡಿ ಆಯ್ತು. ಇವಾಗ 9 ಗಂಟೆ ಆಗಿದೆ. ನಮ್ಮ ಮನೆಯವ್ರು ಊಟ ಮಾಡಿ ಹೊಲ್ದ ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಮತ್ತೆ ಬಿತ್ತೋದಕ್ಕೆ ರೆಡಿ ಮಾಡಬೇಕಲ್ವ. ಇವಾಗ ಶೇಂಗಾ ತೆಗ್ದಿದ್ದೀವಿ. ನೀರು ಬಂದಿಲ್ಲ, 1 ವಾರ ಆಯಿತು ನೀರೇ ಬಂದಿಲ್ಲ. ಹೌಸಲ್ಲಿ ಒಂದು ಹನಿನೂ ನೀರಿಲ್ಲ. ಹೌಸಲ್ಲಿ ಪಾತ್ರೆ ತೊಳೆಯೋಕ್ಕೆ, ಜಳಕಕ್ಕೆ ನೀರಿಲ್ಲ. ತುಂಬಾ ಕಷ್ಟ ಆಗಿಬಿಟ್ಟಿದೆ ಸ್ನಾನಕ್ಕೆ.
ನೋಡಿ ಗಿಡಗಳೆಲ್ಲ ಹೆಂಗೆ ಬಾಡೋಗಿದೆ ನೀರಿಲ್ಲದೆ. ನನಗೆ ಮನೆಗೆ ಕುಟುಂಬ ಬಳಸೋಕೆ ನೀರಿರೋದಕ್ಕೆ ಪರವಾಗಿಲ್ಲ, ಗಿಡಕ್ಕೆ ನೀರು ಇರಬೇಕು. ನೋಡಿ ತುಳಸಿ ಗಿಡ ಅಷ್ಟು ಚೆನ್ನಾಗಿ ಬಂದಿತ್ತು, ನೀರಿಲ್ಲದೆ ಬಾಡ್ಕೊಂಡು ಹೊಂಟಿದೆ. ಅದಕ್ಕೆ ಅಲ್ಲಿ ದೂರದಲ್ಲಿ ಒಂದು ಸೊಂಪು ಅಂಥದ್ದಿದೆ, ಪಬ್ಲಿಕ್ ಹಳ್ಳಿಗಳಾಗ ಹಾಕಿರ್ತಾರೆ ಅಲ್ಲಿಲ್ಲೇ ಔಷಧ ದೊಡ್ಡ ಇವು ಇರ್ತಾವಲ್ವ ಪಂಪ್ ಥರ, ಅವನ್ನ ಹಾಕಿ ಮಾಡಿಸಿರ್ತಾರೆ. ಅಲ್ಲಿಂದ ನೀರು ಪೈಪ್ ಹಚ್ಕೊಂಡು ಹಾಕ್ತಾಯಿದ್ದೀವಿ. ಗಿಡ ಮೇಲೇನೂ ಅಷ್ಟೇ ತುಂಬ ಇಷ್ಟಪಟ್ಟು ಅಲ್ಲಿ ಕೊಲ್ಲಿ ಮರ್ಕೊಂಬಂದು ಹಚ್ಚಿರೋದು. ನೀರಿಲ್ಲ, ಹಾಕ್ಬೇಕು ಗಿಡಕ್ಕೆ ಒಂದೊಂದು ಡ್ರಾಪ್ ಆದರೂ ನೀರು ನೋಡಿದ್ರೆ ಬರ್ತಾಯಿಲ್ಲ, ನೋಡಬೇಕು. ಇವತ್ತಿಗೆ 5 ದಿನ ಆಯಿತು ಊರಲ್ಲಿ ನೀರು ಬಿಟ್ಟಿಲ್ಲ. ಇಲ್ಲೆಲ್ಲ ಯಾವ ಹಳ್ಳಿಗಳಾಗ ಬೋರ್ವೆಲ್ ಏನೋ ಹಾಕ್ಸಲ್ಲ, ಪಬ್ಲಿಕ್ ಕಡೆಯಿಂದನೇ ಹಾಕ್ಸಿರೋ ನಳದಲ್ಲೇ ನೀರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಮಳೆಗಾಲಲ್ಲೆಲ್ಲ ಡೈಲಿ ಹರಿತಿರ್ತಾವೆ, ನೀರಿಂದು ತೊಂದರೆ ಇಲ್ಲ. ಬೇಸಿಗೆ ಬಂದ್ರೇ ತುಂಬ ಕಷ್ಟ. ಗಿಡಗಳಾದರೂ ಇವಾಗ ಇದಾಗಿದೆ, ಇಂಪ್ರೂವ್ಮೆಂಟ್ ಆಗಿದೆ, ಪರವಾಗಿಲ್ಲ ಇವಾಗ. ಒಂದು ಸ್ವಲ್ಪ ಯಾವಾಗಾದರೂ ಮೊನ್ನೆ 15 ದಿನದಿಂದ ಮಳೆ ಚೆನ್ನಾಗಿ ಹೊಡೆದಿತ್ತು. ಇವಾಗ ಮಳೆ ಏನಿಲ್ಲ, ತುಂಬ ಬಿಸಿಲಿದೆ, ಗಿರ್ರಂತ ತಲೆಗೆ ಬೀಳಬೇಕು ಆ ಥರ ಇದೆ. ನಾನಂತರೂ ಹೊಲಕ್ಕೆ ಹೋಗ್ತಾ ಇಲ್ಲ, ಬೈತಾ ಇದ್ದಾರೆ ನಮ್ಮ ಮನೆಯವರು. ಬರೀ ಟೈಲರಿಂಗ್ ಮನೆ ಅಂತಿದ್ದು ಹಿಂಗೆ ಹೊಲಕ್ಕೆ ಬರೋಕ್ಕೆ ಬರಲ್ಲ ಅಂತ ಗದರಿಸ್ತಾರೆ. ಬಿಸಿಲಿಗೆ ಎದ್ರುಕೊಂಡು ಹೋಗೇ ಇಲ್ಲ ನಾನು. ಬನ್ನಿ ನೋಡಿ, ಇಲ್ಲಿನೂ ನೋಡಿ ಪುಟ್ಟದಾಗಿ ಇವೇನು ಸಸಿ ಎಲ್ಲ ಕಸಿನೇ ಮುರ್ಕೊಂಬಂದು ಗಿಡ ಹಚ್ಚಿ ನೀರಾಕಿ ಬೆಳೆಸಿರೋದು ಎಷ್ಟು ಚೆನ್ನಾಗಾಗಿದೆ. ಸಿಟಿಗಿಂತ ಹಳ್ಳಿ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಥರ ನಾವು ಮನೇಲೆಲ್ಲ ಪಾಟ್ ಇಟ್ಕೊಳ್ಳಲ್ಲ, ಯಾಕಂದರೆ ಮನೇಲೇ ನಮ್ಗೆ ಅದು ಇದು ಸಾಮಾನುಗಳೇ ಸಖತ್ತಾಗಿ ತುಂಬಿರ್ತೀವಿ. ನೋಡಿ ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಅಡುಗೆಯಲ್ಲಿ ಚಪಾತಿ, ಪಲ್ಯ ಮತ್ತು ಆಮೇಲೆ ನೀರಿಂದು ಗಿಡಗಳ ಬಗ್ಗೆ ವಿಶೇಷ ಎಲ್ಲನೂ ಹೇಳಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದೆ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲೇ ಮಾವಿನಕಾಯಿ ರೆಸಿಪಿ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದ.